ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಹರಿ ಓಂ. ಪ್ರಿಯ ವಿದ್ಯಾರ್ಥಿನಃ, ಸಂಸ್ಕೃತಕಕ್ಷಾಯಾಂ ಭವದ್ಭ್ಯಃ ಹಾರ್ದಂ ಸ್ವಾಗತಂ. ಪ್ರಿಯ ವಿದ್ಯಾರ್ಥಿನಃ, ಅದ್ಯತನ ಪಾಠೆ ವಯಂ ನಾಮಪದಂ ಇತಿ ವಿಷಯೇ ಪಠಾಮಃ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಸಂಸ್ಕೃತ ತರಗತಿಯಲ್ಲಿ ನಾವು ನಾಮಪದ ಅಂತ ಹೇಳಿದರೇನು ಎಂಬ ವಿಚಾರದಲ್ಲಿ ನಾವು ಅಭ್ಯಾಸವನ್ನು ಮಾಡೋಣ. ಸಂಸ್ಕೃತ ಭಾಷಾಯಾಂ ಶಬ್ದಃ ದ್ವಿವಿಧೌ ನಾಮಪದಂ ತಿಗಂತಂ ಚ. ಸಂಸ್ಕೃತ ಭಾಷೆಯಲ್ಲಿ ಶಬ್ದಗಳು ಎರಡು ರೀತಿಯಾಗಿವೆ. ಸಂಸ್ಕೃತ ಭಾಷೆಯಲ್ಲಿ ಶಬ್ದಗಳು ಎರಡು ರೀತಿ. ಒಂದು ನಾಮಪದ ಎಂಬುದಾಗಿ ಕರೆಯುತ್ತೇವೆ, ಒಂದನೇ ಪ್ರಕಾರ. ಎರಡನೇ ಪ್ರಕಾರ ತಿಗಂತಂ ಅಥವಾ ಕ್ರಿಯಾಪದ ಎಂಬುದಾಗಿ ನಾವು ಕರೆಯುತ್ತೇವೆ. ಇವತ್ತಿನ ತರಗತಿಯಲ್ಲಿ ನಾಮಪದ ಅಂತ ಹೇಳಿದರೆ ಏನು ಎಂಬುದನ್ನು ನೋಡೋಣ. ನಾಮಪದಂ ನಾಮ ಕಿಂ? ವಸ್ತು ನಿರ್ದೇಶನಾರ್ಥಂ ಉಪಯುಜ್ಯಮಾನಂ ಪದಂ ನಾಮಪದಂ. ನೀವು ಕನ್ನಡ ಭಾಷೆಯಲ್ಲಿ ಈಗಾಗಲೇ ಕಲ್ತಿದ್ದೀರ. ನಾಮಪದ, ಕ್ರಿಯಾಪದ, ಸರ್ವನಾಮಪದ ಇವೆಲ್ಲವನ್ನು ನೀವು ಒಮ್ಮೆ ಕಲ್ತಾಗಿದೆ. ಮತ್ತೊಮ್ಮೆ ಸ್ಮರಿಸಿಕೊಳ್ಳಿ. ಅದೇ ಡೆಫಿನೇಷನ್, ಕನ್ನಡದಲ್ಲಿ ಏನಿದೆ ಅದೇ ಡೆಫಿನೇಷನ್. ಮನುಷ್ಯ, ಪ್ರಾಣಿ ಅಥವಾ ಒಂದು ವಸ್ತುವಿನ ಹೆಸರನ್ನು ತಿಳಿಸುವ ಶಬ್ದಗಳಿಗೆ ನಾವು ನಾಮಪದಗಳೆಂದು ಕರೆಯುತ್ತೇವೆ. ಒಬ್ಬ ಮನುಷ್ಯನ ಹೆಸರು, ಮನುಷ್ಯ, ಅದು ಗಂಡಸಾಗಿರಲಿ ಹೆಂಗಸಾಗಿರಲಿ, ಅವರವರ ಹೆಸರು ಏನಿದೆ ಅದನ್ನು ಸೂಚಿಸುವ ಪದ. ಪ್ರಾಣಿ, ಬೇರೆ ಬೇರೆ ಜಾತಿಯ ಪ್ರಾಣಿಗಳಿವೆ, ಆ ಪ್ರಾಣಿಯನ್ನು ಗುರುತಿಸುವಂಥದ್ದು. ಅಥವಾ ಒಂದು ವಸ್ತು, ಅದು ಒಂದು ಪರ್ವತ ಆಗಿರ್ಬೋದು, ಒಂದು ಸಮುದ್ರ ಇರ್ಬೋದು, ಒಂದು ನದಿ ಇರ್ಬೋದು, ಹೀಗೆ ಒಂದು ಮರ ಇರ್ಬೋದು. ಈ ಎಲ್ಲ ವಸ್ತುಗಳ ಹೆಸರನ್ನು ತಿಳಿಸುವ ಯಾವ ಶಬ್ದಗಳು ಇವೆ ಅದಕ್ಕೆ ನಾವು ನಾಮಪದಗಳು ಎಂಬುದಾಗಿ ಕರೆಯುತ್ತೇವೆ. ನೌನ್ ಎಂಬುದಾಗಿ ನಾವು ಕರೆಯುತ್ತೇವೆ. ಉದಾಹರಣೆಗೆ ರಾಮಃ, ಒಂದು ವ್ಯಕ್ತಿಯ ಹೆಸರನ್ನು ಸೂಚಿಸುವ ಶಬ್ದ ರಾಮಃ, ಈ ಪದ ನಾಮಪದ. ಸೀತಾ, ಒಂದು ಮಹಿಳೆಯ ಹೆಸರನ್ನು ನಾವು ಸೂಚಿಸುವಂತಹ ಪದ ಸೀತಾ, ಇದು ನಾಮಪದ. ಮೃಗ, ಒಂದು ಪ್ರಾಣಿ. ಮೃಗ, ಜಿಂಕೆಗೂ ನಾವು ಮೃಗ ಅಂತ ಕರಿತೇವೆ. ಒಂದು ಪರ್ವತ, ಸಹ್ಯಾದ್ರಿ ಪರ್ವತ, ಅಲ್ಲಿ ಸಹ್ಯಾದ್ರಿ ಪರ್ವತ, ಅದು ನಾಮಪದ. ಒಂದು ಸಮುದ್ರ, ಇತ್ಯಾದಯ ನಾಮ ಇತ್ಯಾದಿಗಳು, ಎಕ್ಸೆಟ್ರಾ, ಇವುಗಳೆಲ್ಲ ನಾಮಪದಗಳು ಅಲ್ವಾ. ವ್ಯಕ್ತಿಯ ಹೆಸರು ಅಥವಾ ಒಂದು ವಸ್ತುವಿನ ಹೆಸರು, ಪ್ರಾಣಿಯ ಹೆಸರನ್ನು ಸೂಚಿಸುವ ಪದಗಳಿಗೆ ನಾಮಪದ. ಅರ್ಥ ಆಯ್ತಲ್ವಾ ನಾಮಪದ ಅಂತ ಹೇಳಿದರೆ. ಮುಂದೆ ನೋಡೋಣ. ಸಂಸ್ಕೃತ ಭಾಷಾಯಾಂ ತ್ರೀಣಿ ಲಿಂಗಾನಿ ಸಂತಿ. ಲಿಂಗಾನಿ, ಕನ್ನಡ ಭಾಷಾಯಾಮಪಿ ತ್ರೀಣಿ ಲಿಂಗಾನಿ ಏವ. ಹೇಗೆ ಕನ್ನಡ ಭಾಷೆಯಲ್ಲಿ 3 ಲಿಂಗಗಳಿವೆಯೋ ಹಾಗೆ ಸಂಸ್ಕೃತ ಭಾಷೆಯಲ್ಲಿಯೂ ಕೂಡ 3 ಲಿಂಗಗಳು ಇವೆ. ನಾಮಪದಾನಿ ಪುಲ್ಲಿಂಗಂ, ಸ್ತ್ರೀಲಿಂಗಂ, ನಪುಂಸಕಲಿಂಗಂ ಇತಿ 3 ಲಿಂಗೇಶು ವರ್ತಂತೆ. ಹಾಗಾಗಿ ನಾಮಪದಗಳು 3 ಲಿಂಗಗಳಲ್ಲಿ ವಿಭಜನೆ ಆಗ್ತವೆ. ಒಂದು ಪುಲ್ಲಿಂಗ, ಮತ್ತೊಂದು ಸ್ತ್ರೀಲಿಂಗ, ನಪುಂಸಕಲಿಂಗ. ಇದು ನಿಮಗೆಲ್ಲ ಗೊತ್ತಿದ್ದ ವಿಚಾರ ಅಲ್ವಾ. ಆದರೆ ಕನ್ನಡದಲ್ಲಿ ಲಿಂಗಗಳನ್ನು ನಾವು ಗುರುತಿಸುವ ಹಾಗೆ ಸಂಸ್ಕೃತ ಭಾಷೆಯಲ್ಲಿ ಲಿಂಗಗಳನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ನಾವು ಕನ್ನಡದಲ್ಲಿ ಏನು ಮಾಡ್ತೇವೆ, ಎಲ್ಲ ಪುರುಷವಾಚಕಗಳಿದ್ದರೆ, ಶಬ್ದಗಳಿದ್ದರೆ ಅವೆಲ್ಲವನ್ನು ನಾವು ಪುಲ್ಲಿಂಗ ಅಂತ ಗುರುತಿಸ್ತೇವೆ. ಎಲ್ಲ ಮನುಷ್ಯರು, ಗಂಡಸರು ಎಲ್ಲರೂ ಪುಲ್ಲಿಂಗ ಅಂತ ಗುಣಿಸ್ತೇವೆ. ಇನ್ನು ಹೆಂಗಸರು, ತಾಯಿ, ಅಮ್ಮ, ಅಕ್ಕ, ಇವರೆಲ್ಲರೂ ಕೂಡ ನಾವು ಸ್ತ್ರೀಲಿಂಗ ಅಂತ ಅವರನ್ನು ನಾವು ಗುರುತಿಸ್ತೇವೆ. ಇನ್ನು ಜೀವ ಇಲ್ಲದ ವಸ್ತುಗಳು, ಮರಗಳು ಇರ್ಬೋದು, ಪುಸ್ತಕಗಳು, ನದಿಗಳು, ಇವೆಲ್ಲವನ್ನು ಕೂಡ ನಾವು ನಪುಂಸಕಲಿಂಗ ಅಂತ ವಿಭಾಗ ಮಾಡ್ತೇವೆ. ಆದರೆ ಸಂಸ್ಕೃತ ಭಾಷೆಯಲ್ಲಿ ಹಾಗಿಲ್ಲ. ಕೆಲವು ಬದಲಾವಣೆಗಳಿವೆ. ಕನ್ನಡದಲ್ಲಿರುವ ಕೆಲವು ನಿಯಮಗಳಿವೆ. ಮತ್ತು ಇನ್ನು ವಿಶೇಷವಾದಂತಹ ನಿಯಮಗಳು ನಾವು ಲಿಂಗಗಳನ್ನು ಗುರುತಿಸುವಾಗ ಇರ್ತದೆ. ನಾವು ಅವ ಗಂಡಸೋ ಹೆಂಗಸೋ ಅಂತ ಹೇಳಿ ವ್ಯಕ್ತಿಯನ್ನು ನೋಡಿ ನಾವು ಗುರುತಿಸುವುದಲ್ಲ ಸಂಸ್ಕೃತ ಭಾಷೆಯಲ್ಲಿ. ಸಂಸ್ಕೃತ ಭಾಷೆಯಲ್ಲಿ ಶಬ್ದವನ್ನು, ಮೂಲ ಶಬ್ದ ಅದು ಯಾವ ಲಿಂಗ ಇದೆ ಅಂತ ಹೇಳಿ ನಮ್ಮ ಹಿಂದಿನ ವ್ಯಾಕರಣ ಶಾಸ್ತ್ರಜ್ಞರು ನಮಗೆ ಏನು ಹೇಳಿಕೊಟ್ಟಿದ್ದಾರೋ ಅದನ್ನು ನಾವು ಆ ಶಬ್ದವನ್ನು ಇಟ್ಟುಕೊಂಡು ನಾವು ಅದು ಪುಲ್ಲಿಂಗ, ಸ್ತ್ರೀಲಿಂಗ ಶಬ್ದವೋ ನಪುಂಸಕಲಿಂಗ ಶಬ್ದವೋ ಎಂಬುದಾಗಿ ನಾವು ಗುರುತಿಸುವಂಥದ್ದು. ಉದಾಹರಣೆಗೆ ನೋಡಿ, ಬಾಲಕಃ ಒಂದು ಶಬ್ದ ಇದೆ. ಬಾಲಕಃ ಹುಡುಗ.
ಬಾಲಕಃ ಅದರ ಮೂಲ ಶಬ್ದ ಯಾವುದು? ಪ್ರಾತಿಪದಿಕ ಅಂತ ಕರೀತೇವೆ. ನಾಮಪದದ ಮೂಲ ರೂಪ ಪ್ರಾತಿಪದಿಕ. ಬಾಲಕ ಅಂತ ಮೂಲ ಶಬ್ದ, ರೂಟ್ ಮೂಲ ಶಬ್ದ. ನಂತರ ಅದಕ್ಕೆ ಪ್ರತ್ಯಯ ಸೇರಿ ಬಾಲಕಃ ಅಂತೇಳಿ ವಿಸರ್ಗ ಬರ್ತದೆ. ಬಾಲಕ ಎನ್ನುವಂಥದ್ದು ಅದು ಅಕಾರಾಂತ ಪುಲ್ಲಿಂಗ ಶಬ್ದ ಅಂತೇಳಿ ಬಾಲಕ. ಹಾಗೆ ಛಾತ್ರ, ವಿದ್ಯಾರ್ಥಿ ಅಂತ ಅರ್ಥ. ಛಾತ್ರ ಅಕಾರಾಂತ ಪುಲ್ಲಿಂಗ ಶಬ್ದ, ಇದು ಪುಲ್ಲಿಂಗ ಪದ. ಯುವಕಃ ಇದು ಪುಲ್ಲಿಂಗ ಶಬ್ದ, ಅಕಾರಾಂತ ಪುಲ್ಲಿಂಗ ಶಬ್ದ. ಜನಕಃ ತಂದೆ, ಜನಕಃ ತಂದೆ, ಅಕಾರಾಂತ ಪುಲ್ಲಿಂಗ ಅಂತ ಕರಿತೇವೆ. ಜನಕ ಕು ಪ್ಲಸ್ ಆ ಕೊನೆಗೆ ಅಕಾರ ಇದೆ, ಹಾಗಾಗಿ ಅಕಾರಾಂತ ಪುಲ್ಲಿಂಗ. ಅಧ್ಯಾಪಕ, ವೃಕ್ಷ. ನೋಡಿ ಇಲ್ಲಿ ಕನ್ನಡದಲ್ಲಿ ಒಂದು ಮರ ಅಂತ ಹೇಳುವಾಗ ಏನೋ ಒಂದು ನಪುಂಸಕಲಿಂಗ ಅಂತ ನಾವು ಲೆಕ್ಕ ಹಿಡಿತೇವೆ. ಒಂದು ಮರ ಅಲ್ಲೇ ಇದೆ, ಅದರಲ್ಲಿ ಚಲಿಸದೇ ಇರುವ ವಸ್ತು ಅಂತ ಹೇಳಿ. ಆದರೆ ಸಂಸ್ಕೃತದಲ್ಲಿ ಹಾಗಲ್ಲ. ಈ ವೃಕ್ಷ ಎನ್ನುವ ಪದ, ವೃಕ್ಷ ಅಂತ ಮೂಲ ಪದ, ಕ್ಷ ಕು ಪ್ಲಸ್ ಶ್ ಪ್ಲಸ್ ಆ ಅಂತ ಕೊನೆಯಲ್ಲಿರ್ತದೆ ಅಕಾರ, ಅಕಾರ ಅಂತ ಪುಲ್ಲಿಂಗ ಶಬ್ದ. ಹಾಗಾಗಿ ಸಂಸ್ಕೃತದಲ್ಲಿ ನೀವು ನೆನಪಿಟ್ಟುಕೊಳ್ಬೇಕು, ವೃಕ್ಷ ಅಂತ ಇದ್ದರೆ ಅದು ಪುಲ್ಲಿಂಗ ಪದ, ನಪುಂಸಕಲಿಂಗ ಹೇಳಲಿಕ್ಕಿಲ್ಲ. ಇದು ವಿಶೇಷತೆ. ವೃಕ್ಷ ಇದು ಪುಲ್ಲಿಂಗ ಶಬ್ದ. ಇನ್ನು ಸ್ತ್ರೀಲಿಂಗ ಕೆಲವು ಉದಾಹರಣೆಗಳು ಗಮನಿಸಿ. ಬಾಲಿಕಾ, ಬಾಲಿಕಾ ಇಲ್ಲಿ ಕೊನೆಯಲ್ಲಿ ಕು ಪ್ಲಸ್ ಆ ಆಕಾರ ಇದೆ, ಹಾಗಾಗಿ ಇದಕ್ಕೆ ಆಕಾರ ಅಂತ ಸ್ತ್ರೀಲಿಂಗ ಪದ ಅಂತ ನಾವು ಕರಿತೇವೆ. ಹುಡುಗಿ, ಛಾತ್ರ ಇದು ಆಕಾರ ಅಂತ ಸ್ತ್ರೀಲಿಂಗ. ನೋಡಿ ಇಲ್ಲಿ ಛಾತ್ರ ಪುಲ್ಲಿಂಗ, ದೀರ್ಘ ಹಾಕಿಬಿಟ್ರೆ ಛಾತ್ರ ಅಂತ ಇದ್ದರೆ ಅದು ಸ್ತ್ರೀಲಿಂಗ ಪದ. ಹುಡುಗಿ, ವಿದ್ಯಾರ್ಥಿನಿ ಅಂತ ಅರ್ಥ ಛಾತ್ರ. ಯುವತಿ, ಯುವಕಃ ಪುಲ್ಲಿಂಗ, ಇಲ್ಲಿ ಯುವತಿ ಈಕಾರ ಅಂತ ಸ್ತ್ರೀಲಿಂಗ ಪದ ಅಂತ ಕರಿತೇವೆ ಇದಕ್ಕೆ, ಯುವತಿ. ಜನನಿ ತಾಯಿ, ಈಕಾರ ಅಂತ ಸ್ತ್ರೀಲಿಂಗ ಪದ. ಅಧ್ಯಾಪಿಕ, ಅಧ್ಯಾಪಕ ಪುಲ್ಲಿಂಗ, ಅಧ್ಯಾಪಿಕ ಆ ಅಂತ ಉಂಟು ಕೊನೆಯಲ್ಲಿ ಆಕಾರ ಅಂತ ಸ್ತ್ರೀಲಿಂಗ. ನದಿ, ನೋಡಿ ಕನ್ನಡದಲ್ಲಿ ನದಿ ಅಂತ ಹೇಳಿದರೆ ಏನೋ ಒಂದು ನಪುಂಸಕಲಿಂಗ ಅಂತ ಲೆಕ್ಕ ಹಿಡಿತೇವೆ, ಆದರೆ ಸಂಸ್ಕೃತದಲ್ಲಿ ಅದು ಸ್ತ್ರೀಲಿಂಗ ಪದ, ಈಕಾರ ಅಂತ ಸ್ತ್ರೀಲಿಂಗ ಪದ ನದಿ ಅಂತ ಹೇಳಿ. ನದಿ, ವಾಣಿ, ಸರಸ್ವತಿ ಇದೆಲ್ಲ ಈಕಾರ ಅಂತ ಸ್ತ್ರೀಲಿಂಗ ಪದಗಳು. ಇನ್ನು ನಪುಂಸಕಲಿಂಗ ಪದಗಳು ಹೇಗಿರ್ತವೆ ನೋಡಿ. ವಿಮಾನಂ ಸಾಮಾನ್ಯವಾಗಿ ಅರ್ಧ ಮಕಾರ ಮು ಅಂತ ಎಂಡಲ್ಲಿ ಬರ್ತದೆ. ಇವೆಲ್ಲ ಸಾಮಾನ್ಯವಾಗಿ ನಾವು ಸಂಸ್ಕೃತದಲ್ಲಿ ನಪುಂಸಕಲಿಂಗ ಅಂತ ಸುಲಭದಲ್ಲಿ ಒಂದು ಸ್ವಲ್ಪ ಗುರುತಿಸ್ಬೋದು. ವಿಮಾನಂ, ವಿಮಾನ ಅಂತ ಹೇಳಿ ಅಕಾರ ಅಂತ ನಪುಂಸಕಲಿಂಗ ಶಬ್ದ. ಪುಸ್ತಕಂ, ಪುಸ್ತಕ ನಪುಂಸಕಲಿಂಗ. ಪರ್ಣಂ ಎಲೆ ಅದು ನಪುಂಸಕಲಿಂಗ. ಫಲಂ ನಪುಂಸಕಲಿಂಗ ಪದ. ನಕ್ಷತ್ರಂ ನಪುಂಸಕಲಿಂಗ. ನಯನಂ ನಪುಂಸಕಲಿಂಗ ಪದ. ಇವೆಲ್ಲ ನಪುಂಸಕಲಿಂಗ ಪದಗಳು. ಇನ್ನು ಒಂದೊಂದಾಗಿ ಪುಲ್ಲಿಂಗ ಪದಗಳು ಹೇಗಿರ್ತವೆ, ಸ್ತ್ರೀಲಿಂಗ ಪದಗಳು ಹೇಗಿರ್ತವೆ, ನಪುಂಸಕಲಿಂಗ ಪದಗಳು ಹೇಗಿರ್ತವೆ, ಇನ್ನು ಸ್ವಲ್ಪ ವಿವರಣೆ ಪದಗಳನ್ನು ಸಚಿತ್ರವಾಗಿ ಚಿತ್ರಸಹಿತ ಒಂದೊಂದೇ ಅಭ್ಯಾಸ ಮಾಡೋಣ. ಬಹಳ ಮುಖ್ಯವಾದಂತಹ ಪಾಠ, ಗಮನ ಇಟ್ಟು ಆಲಿಸಬೇಕು. ಪ್ರತಿಯೊಂದು ಶಬ್ದಗಳನ್ನು ಓದುವ ಪ್ರಯತ್ನ ಮಾಡಬೇಕು, ಉದಾಸೀನ ಮಾಡಬೇಡಿ, ಸರಿಯಾಗಿ ಗಮನಿಸಿ. ಪುಲ್ಲಿಂಗ ಶಬ್ದ ಪರಿಚಯ ಅಂತ ಇದೆ. ಕೆಲವು ಪುಲ್ಲಿಂಗ ಶಬ್ದಗಳ ನಿಮಗೆ ಪರಿಚಯ ನೆನಪಿಟ್ಟುಕೊಳ್ಬೇಕು. ಹೇಗಿರ್ತದೆ ಶಬ್ದಗಳು ಪುಲ್ಲಿಂಗ ಅಂತ ಹೇಳಿ. ಈಗ ದೇವಃ ಅಕಾರ ಅಂತ ಪುಲ್ಲಿಂಗ ಶಬ್ದ, ಭಗವಂತ, ದೇವನು, ಇದು ಪುಲ್ಲಿಂಗ ಪದ. ದರ್ಪಣ, ನೋಡಿ ಕನ್ನಡದಲ್ಲಿ ದರ್ಪಣ ಕನ್ನಡಿ ಹೇಳಿದರೆ ಅದು ನಪುಂಸಕಲಿಂಗ ಶಬ್ದ ಅಂತ ತಗೊಳ್ತೇವೆ, ಆದರೆ ಸಂಸ್ಕೃತದಲ್ಲಿ ಹಾಗಿಲ್ಲ. ನಾವು ಇಲ್ಲಿ ಶಬ್ದವನ್ನು ನೋಡಬೇಕು, ಈ ಚಿತ್ರವನ್ನು ನೋಡೋದಲ್ಲ, ಈ ಶಬ್ದವನ್ನು ನೋಡಿ ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಗುರುತಿಸಬೇಕು. ದರ್ಪಣ ಇದು ಅಕಾರಾಂತ ಪುಲ್ಲಿಂಗ, ಕೊನೆಗೆ ನ ಪ್ಲಸ್ ಆ ಅಕಾರ ಇರ್ತದೆ, ಹಾಗಾಗಿ ಅಕಾರಾಂತ ಪುಲ್ಲಿಂಗ ಶಬ್ದ ಅಂತ ನಾವು ಗಮನಿಸಬೇಕು. ಇದು ದರ್ಪಣ ಕನ್ನಡಿ ಪುಲ್ಲಿಂಗ ಪದ. ಕೃಷಕಃ ರೈತ ಇದ್ದಾನಲ್ವ, ಇದು ಪುಲ್ಲಿಂಗ ಪದ. ಬಾಲಕಃ ಇದು ಪುಲ್ಲಿಂಗ ಪದ. ಶಿಕ್ಷಕಃ ಟೀಚರ್, ಗುರು, ಪುಲ್ಲಿಂಗ ಪದ. ಚಿಕಿತ್ಸಕಃ ಯಾರು ಚಿಕಿತ್ಸೆ ಕೊಡ್ತಾನೋ ಅವನು, ಅಂದರೆ ವೈದ್ಯ ಅಂತ ಮತ್ತೊಂದು ಪದ ಅವನಿಗೆ. ಚಿಕಿತ್ಸಕಃ ಅಂತ ಹೇಳಿದರೆ ವೈದ್ಯ, ಪುಲ್ಲಿಂಗ ಪದ. ವೃಕ್ಷ ಇದು ಪುಲ್ಲಿಂಗ ಪದ. ಪಿಂಜಃ ಸ್ವಿಚ್ ಇದೆಯಲ್ಲ, ಕನ್ನಡದಲ್ಲಿ ನಾವು ನಪುಂಸಕಲಿಂಗ, ಆದರೆ ನೆನಪಿಟ್ಟುಕೊಳ್ಳಿ ಸಂಸ್ಕೃತದಲ್ಲಿ ಈ ಸ್ವಿಚ್ ಏನಿದೆ, ಸ್ವಿಚ್ ಬೋರ್ಡ್, ಅದು ಪಿಂಜಃ ಅಂತ ನಾವು ಕರಿತೇವೆ, ಅದು ಪುಲ್ಲಿಂಗ ಪದ ಶಬ್ದ. ಈ ಪದ ಪುಲ್ಲಿಂಗ, ಪಿಂಜಃ. ಚಷಕಃ ನೋಡಿ ಪುಲ್ಲಿಂಗ, ಚಷಕಃ ಲೋಟೆ, ಗ್ಲಾಸ್, ಚಷಕಃ ಅಂತ ಹೇಳಿದರೆ ಅದು ಪುಲ್ಲಿಂಗ ಪದ, ಲೋಟೆ.
ಸುಧಾಖಂಡ ಚಾಕ್ ಪೀಸ್ ಏನುಂಟು ಅಲ್ವಾ, ನಿರ್ಜೀವ ವಸ್ತು ಆಗಿರ್ಬೋದು, ಆದರೆ ಸಂಸ್ಕೃತದಲ್ಲಿ ಆ ವಸ್ತು ಜೀವ ಉಂಟೋ ಇಲ್ಲವೋ ಅಂತ ನಮಗೆ ನೋಡಲಿಕ್ಕಿಲ್ಲ, ಅದು ಶಬ್ದವನ್ನು ನೋಡೋದು. ಸುಧಾಖಂಡ ಅಂತ ಈ ಪದ ಅದು ಪುಲ್ಲಿಂಗ ಪದ. ಸುಧಾಖಂಡ ಚಾಕ್ ಪೀಸ್, ಚಾಕ್. ಸ್ಯೂತಃ ಇದು ಕೂಡ ಪುಲ್ಲಿಂಗ ಪದ, ಬ್ಯಾಗ್. ಸ್ಯೂತಃ ಅಂತ ಕರೀತೇವೆ, ಸ್ಯೂತಃ. ನರ್ತಕಃ ನರ್ತಕ, ನರ್ತನ ಮಾಡುವವ, ಡ್ಯಾನ್ಸರ್. ದಂಡ ಕೋಲು, ದಂಡ ಅದು ಪುಲ್ಲಿಂಗ ಪದ, ಅಕಾರ ಅಂತ ಪುಲ್ಲಿಂಗ. ದಂಡ ಕೊನೆಗೆಲ್ಲ ವಿಸರ್ಗ ಸಾಮಾನ್ಯ ಇರ್ತದೆ. ಹಾಗೆ ನಿಮ್ಮ ಪಠ್ಯಪುಸ್ತಕ ಪೇಜ್ ನಂಬರ್ 35, ನೀವು 35ನೇ ಪೇಜ್ ನೋಡಿದರೆ ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೆಲ್ಲ ಪುಲ್ಲಿಂಗ ಪದಗಳನ್ನು ಇದೇ ಚಿತ್ರಗಳು ಸೇಮ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಇದ್ದದ್ದು, ಅಲ್ಲಿ ಕೂಡ ಗಮನಿಸಿ ಎಲ್ಲವನ್ನು ಓದುವ ಪ್ರಯತ್ನವನ್ನು ಮಾಡಬೇಕು. ಪುಲ್ಲಿಂಗ ಶಬ್ದಗಳು ಇಷ್ಟು ಕೊಟ್ಟಿದ್ದಾರೆ, ನೆನಪಿಟ್ಟುಕೊಳ್ಳಬೇಕು. ನೋಡಿ, ಬಾಲಃ ವಿದ್ಯಾರ್ಥಿ, ವೈದ್ಯ ಅಥವಾ ಚಿಕಿತ್ಸಕ. ಸೂರ್ಯ ಇನಃ, ಸೂರ್ಯನಿಗೆ ಸೂರ್ಯ, ಭಾಸ್ಕರ, ತುಂಬ ಹೆಸರುಗಳುಂಟು, ದಿವಾಕರ. ಇಲ್ಲಿ ಇನಃ ಅಂತ ಕೊಟ್ಟಿದ್ದಾರೆ ಒಂದು ಪದ, ಇನಃ ಸೂರ್ಯ. ಚಂದ್ರ, ಚಂದ್ರ ಅದು ಪುಲ್ಲಿಂಗ ಪದ. ಉರಗಃ ಹಾವು, ಹಾವು ಉರಗಃ ಪುಲ್ಲಿಂಗ ಪದ. ಮಕರಃ ಮೊಸಳೆ ಪುಲ್ಲಿಂಗ ಪದ. ದೀಪಃ ಪುಲ್ಲಿಂಗ ಪದ. ಸ್ಯೂತಃ ಬ್ಯಾಗ್, ಸ್ಯೂತಃ. ಆಸಂದಃ ಕುರ್ಚಿ, ಆಸಂದವ್ ಅಂತ ಹೇಳಿದರೆ ಕುರ್ಚಿ, ಚೇರ್, ಅದು ಪುಲ್ಲಿಂಗ ಪದ. ಆಸಂದಃ. ಆಸಂದಂ ಅಂತ ಹೇಳಿ ನಪುಂಸಕಲಿಂಗಕ್ಕೂ ಪದ ಇದೆ, ಉಪಯೋಗ ಉಂಟು, ಪುಲ್ಲಿಂಗ ಉಂಟು, ನಪುಂಸಕಲಿಂಗ ಎರಡೂ ಆಗ್ತದೆ. ಆಸಂದಃ. ಚಷಕಃ ಲೋಟೆ ಪುಲ್ಲಿಂಗ ಪದ. ಸುಧಾಖಂಡ ಚಾಕ್ ಪೀಸ್ ಪುಲ್ಲಿಂಗ ಪದ. ಕಂದುಕಃ, ಕಂದುಕಃ ಪುಲ್ಲಿಂಗವೂ ಉಂಟು, ನೆನಪಿಟ್ಟುಕೊಳ್ಳಿ. ಕಂದುಕಂ ಅಂತ ಹೇಳಿ ನಪುಂಸಕಲಿಂಗವು ಉಪಯೋಗ ಮಾಡ್ತೇವೆ, ಇದು ನೆನಪಿಟ್ಟುಕೊಳ್ಬೇಕು. ಕಂದುಕಃ ಪುಲ್ಲಿಂಗ, ಕಂದುಕಂ ಅಂತಿದ್ರೆ ಅದು ನಪುಂಸಕಲಿಂಗ ಪದ. ಚೆಂಡು ಬಾಲ್, ಬಾಲಿಗೆ ಕಂದುಕ. ಕಟಹ ಚಾಪೆ ಅಥವಾ ಮ್ಯಾಟ್, ಮ್ಯಾಟ್ ಅಂತ ಕರಿತೇವೆ ಅಲ್ವಾ, ಅದಕ್ಕೆ ಕಟಹ ಅಂತ ಕರಿತೇವೆ. ತಾಲಹ ಲಾಕ್ ಏನಿದೆ, ತಾಲಹ ಬೀಗ, ಅದಕ್ಕೂ ಪುಲ್ಲಿಂಗ ಶಬ್ದ. ದಂಡದೀಪ ಟ್ಯೂಬ್ಲೈಟ್, ಗೋಲದೀಪ ಅಂತ ಹೇಳಿದ್ರೆ ನಿಮ್ಮದು ಮಾಮೂಲಿ ಬಲ್ಬ್, ದಂಡದೀಪ ಅಂತ ಹೇಳಿದ್ರೆ ಟ್ಯೂಬ್ಲೈಟ್, ಅದು ಪುಲ್ಲಿಂಗ ಪದ. ಘಟಕ ಘಟಹ ಕೊಡಪಾನ, ಇದು ಕೂಡ ಪುಲ್ಲಿಂಗ ಶಬ್ದ. ಇದನ್ನು ನೀವು ಓದಲಿಕ್ಕೆ ಪ್ರಯತ್ನ ಮಾಡಬೇಕು ಟೆಕ್ಸ್ಟ್ ಬುಕ್ಕಲ್ಲಿ. ಪೇಜ್ ನಂಬರ್ 35 ಪುಲ್ಲಿಂಗ ಶಬ್ದ ಪರಿಚಯ ಅಂತ ಹೆಡ್ಡಿಂಗ್ ಇದೆ, ಚತುರ್ಥಃ ಪಾಠ ಅಂತ ಇದೆ, ಓದಬೇಕು. ಬಾಲಃ, ವೈದ್ಯಃ, ಇನಃ, ಚಂದ್ರಃ, ಉರಗಃ, ಮಕರಃ, ದೀಪಃ, ಸ್ಯೂತಃ, ಕಟಃ, ತಾಲಃ, ದಂಡದೀಪಃ, ಘಟಃ. ಮತ್ತು ಕಾಪಿ ಪುಸ್ತಕದಲ್ಲಿ ಕೂಡ ಈ ಎಲ್ಲ ಶಬ್ದಗಳನ್ನು ಬರೆಯುವ ಅಭ್ಯಾಸ ಇಟ್ಟುಕೊಳ್ಬೇಕು. ವಾರಕ್ಕೆ 2 ದಿವಸ ಕಾಪಿ ಬರೀಲೇಬೇಕು. ಇಂತಹ ಶಬ್ದಗಳನ್ನು ಕಾಪಿಯಲ್ಲಿ ಚೆಂದ ಮಾಡಿ ಬರೆಯುವ ಅಭ್ಯಾಸ ಮಾಡಬೇಕು. ವಿದ್ಯಾರ್ಥಿಗಳೇ, ಇದಿಷ್ಟು ಪುಲ್ಲಿಂಗಗಳ ಪರಿಚಯ ನಿಮಗೆ. ಈಗ ಸ್ತ್ರೀಲಿಂಗ ಶಬ್ದಗಳ ಪರಿಚಯವನ್ನು ಮಾಡೋಣ. ಸ್ತ್ರೀಲಿಂಗ ಪದಗಳು ಹೇಗಿರ್ತವೆ, ಯಾವೆಲ್ಲ ಪದಗಳು ಸ್ತ್ರೀಲಿಂಗ ಅಂತ ನೋಡಿ, ಅದನ್ನು ಓದುವ ಪ್ರಯತ್ನ ಮಾಡಿ. ಛಾತ್ರ ವಿದ್ಯಾರ್ಥಿನಿ, ಇದು ಸ್ತ್ರೀಲಿಂಗ ಪದ. ಛಾತ್ರ, ಅಹಂ ಛಾತ್ರ ಅಸ್ಮಿ, ನಾನು ವಿದ್ಯಾರ್ಥಿನಿ ಆಗಿದ್ದೇನೆ. ವೈದ್ಯ, ವೈದ್ಯಳು ಅಂತ ಹೇಳಿ ಕನ್ನಡದಲ್ಲಿ ಕರಿತೇವೆ, ಸ್ತ್ರೀಲಿಂಗ. ವೈದ್ಯ ಪುಲ್ಲಿಂಗ, ವೈದ್ಯ ಸ್ತ್ರೀಲಿಂಗ. ಶಿಕ್ಷಿಕಾ, ಶಿಕ್ಷಕ ಪುಲ್ಲಿಂಗ, ಶಿಕ್ಷಿಕಾ ಅಂತ ಕೊನೆಯಲ್ಲಿ ಬರ್ತದೆ ದೀರ್ಘ, ಸ್ತ್ರೀಲಿಂಗ ಪದ. ದೇವಿ, ದೇವ ಪುಲ್ಲಿಂಗ, ದೇವಿ ಇದು ಈಕಾರ ಅಂತ ಸ್ತ್ರೀಲಿಂಗ, ಕೊನೆಗೆ ವ ಪ್ಲಸ್ ಇ ಅಂತ ಇದೆ ಅಲ್ವಾ, ಈಕಾರ ಅಂತ ಸ್ತ್ರೀಲಿಂಗ ಪದ ದೇವಿ. ನರ್ತಕಿ, ನರ್ತಕ ಪುಲ್ಲಿಂಗ, ನರ್ತಕೀ ಈಕಾರ ಅಂತ ಸ್ತ್ರೀಲಿಂಗ ಪದ ಅಂತ ಕರಿತೇವೆ. ದ್ರೋಣಿ ಬಕೆಟ್, ನೋಡಿ ಇದು ಸ್ತ್ರೀಲಿಂಗ ಪದ ಸಂಸ್ಕೃತದಲ್ಲಿ, ದ್ರೋಣಿ ಈಕಾರ ಅಂತ ಸ್ತ್ರೀಲಿಂಗ. ಸ್ಥಾಲಿಕಾ ಬಟ್ಟಲು, ಸ್ಥಾಲಿಕಾ ಆಕಾರ ಅಂತ ಸ್ತ್ರೀಲಿಂಗ ಶಬ್ದ ಅಂತ ಕರಿತೇವೆ. ಲೇಖನಿ ಪೆನ್, ಅಂಕನಿ ಅಂತ ಹೇಳಿದರೆ ಪೆನ್ಸಿಲ್, ಲೇಖನಿ ಪೆನ್, ಇದು ಈಕಾರ ಅಂತ ಸ್ತ್ರೀಲಿಂಗ ಪದ, ಲೇಖನಿ ಸ್ತ್ರೀಲಿಂಗ ಪದ. ದೂರವಾಣಿ, ಚಲವಾಣಿ, ಮೊಬೈಲ್ ಆದರೆ ಚಲವಾಣಿ ಅಂತವೂ ಕರಿತೇವೆ. ದೂರವಾಣಿ ಇದು ಈಕಾರ ಅಂತ ಸ್ತ್ರೀಲಿಂಗ ಪದ. ಹಾಗೆ ನಿಮ್ಮ ಟೆಕ್ಸ್ಟ್ ಬುಕ್ ಕೂಡ ನೀವು ಗಮನಿಸಿ, ಪೇಜ್ ನಂಬರ್ 36 ನೋಡಿ, ಅಲ್ಲಿ ಸ್ತ್ರೀಲಿಂಗ ಕೆಲವು ಶಬ್ದಗಳ ಪರಿಚಯ ಉಂಟು, ಅದನ್ನು ಓದುವ ಪ್ರಯತ್ನ ಮಾಡಲೇಬೇಕು. ಬಾಲಿಕಾ, ವೈದ್ಯ, ಅಧ್ಯಾಪಿಕಾ,
ಚಂಪಕ ಒಂದು ಪುಷ್ಪದ ಹೆಸರು ಚಂಪಕ ಅಂತ ಹೇಳಿ, ಮಲ್ಲಿಕಾ ಪುಷ್ಪ, ಸೇವಂತಿಕಾ ಪುಷ್ಪ ಇದ್ದ ಹಾಗೆ ಚಂಪಕ ಇದು ಆಕಾರ ಅಂತ ಸ್ತ್ರೀಲಿಂಗ ಪದ. ಕುಂಚಿಕಾ ನೋಡಿ, ತಾಲಹ ಬೀಗ ಅದು ಪುಲ್ಲಿಂಗ ಶಬ್ದ, ಆ ಬೀಗಕ್ಕೆ ಒಂದು ಲಾಕ್ ಬೇಕಲ್ಲ, ಕೀ ಬೇಕಲ್ಲ, ಕುಂಚಿಕಾ ಕೀ ಅದು ಸ್ತ್ರೀಲಿಂಗ ಪದ. ಕುಂಚಿಕಾ. ಪೇಟಿಕಾ ಪೆಟ್ಟಿಗೆ ಬಾಕ್ಸ್ ಇದೆ ಅಲ್ವ, ಆ ಬಾಕ್ಸಿಗೆ ನಾವು ಪೇಟಿಕಾ ಅಂತ ಕರಿತೇವೆ, ಅದು ಸ್ತ್ರೀಲಿಂಗ ಪದ. ಪೇಟಿಕಾ. ಮಾಪಿಕಾ ನಿಮ್ಮ ಸ್ಕೇಲ್ ಅಲ್ವಾ, ಸ್ಕೇಲಿಗೆ ಮಾಪಿಕಾ, ಮಾಪನ ಮಾಡುವಂಥದ್ದು, ಲೆಕ್ಕ ಮಾಡುವಂಥದ್ದು, ಅಳತೆ ಮಾಡುವಂಥದ್ದಕ್ಕೆ ಮಾಪಿಕಾ ಅಂತ ಕರಿತೇವೆ, ಸ್ತ್ರೀಲಿಂಗ. ಉತ್ಪೀಠಿಕಾ ಟೇಬಲ್, ಬೆಂಚ್, ಡೆಸ್ಕ್ ಏನೇ ಆಗಿರಲಿ ಅದಕ್ಕೆ ನಾವು ಉತ್ಪೀಠಿಕಾ ಅದು ಸ್ತ್ರೀಲಿಂಗ ಪದ. ಉತ್ಪೀಠಿಕಾ ಟೇಬಲ್. ನೌಕಾ ಕನ್ನಡದಲ್ಲಿ ನಾವು ನೌಕೆ ಅಂತ ಹೇಳ್ತೇವೆ, ಸಂಸ್ಕೃತದಲ್ಲಿ ನೌಕಾ ಅಂತ ಆಗ್ತದೆ, ಸ್ತ್ರೀಲಿಂಗ ಪದ ನೌಕಾ. ಸೂಚಿಕಾ ಸೂಜಿ ಏನಿದೆ ಹೊಲಿಲಿಕ್ಕೆ ಉಪಯೋಗ ಮಾಡ್ತೇವೆ ಅಲ್ವಾ, ಬಟ್ಟೆ, ಸೂಚಿಕಾ ಸೂಜಿ. ಲತಾ ಬಳ್ಳಿಗೆ ಲತೆ ಅಂತ ಕನ್ನಡದಲ್ಲಿ ಲತಾ ಸ್ತ್ರೀಲಿಂಗ ಶಬ್ದ. ತುಲಾ ಅಂಗಡಿಯಲ್ಲಿ ತಕ್ಕಡಿ ಅಂತ ಕರಿತೇವೆ ಅಲ್ವಾ, ತುಲಾ ಸ್ತ್ರೀಲಿಂಗ ಪದ. ರಸನ ನಾಲಿಗೆ, ರಸನ ಸ್ತ್ರೀಲಿಂಗ ಪದ. ನಾಸಿಕಾ ಮೂಗಿಗೆ ನಾಸಿಕಾ, ಇದೆಲ್ಲ ಆಕಾರ ಅಂತ ಸ್ತ್ರೀಲಿಂಗ ಪದಗಳು. ವೀಣಾ ದೀರ್ಘ, ಕನ್ನಡದಲ್ಲಿ ವೀಣೆ, ಸಂಸ್ಕೃತದಲ್ಲಿ ವೀಣಾ ಸ್ತ್ರೀಲಿಂಗ. ಪತ್ರಿಕಾ ಕನ್ನಡದಲ್ಲಿ ಪತ್ರಿಕೆ ಅಂತ ಇರ್ತದೆ, ಸಂಸ್ಕೃತದಲ್ಲಿ ಪತ್ರಿಕಾ, ಇದೆಲ್ಲ ಸ್ತ್ರೀಲಿಂಗ ಪದಗಳು, ಆಕಾರ ಅಂತ ಸ್ತ್ರೀಲಿಂಗ ಪದಗಳ ಸಂಗ್ರಹ ಇಲ್ಲಿದೆ. ಇದನ್ನು ನೀವು ಕಾಪಿಯಲ್ಲಿ ಅರ್ಧ ಪೇಜ್ ಬರಿಬೇಕು, ಚಂದ ಮಾಡಿ 5 ಸಲ ರಫಲ್ಲಿ ನೀವು ಬರೆದು ಅಭ್ಯಾಸ ಮಾಡಬೇಕು. ಓದುವ ಅಭ್ಯಾಸ ನಿರಂತರ ಮಾಡಬೇಕು, ಪ್ರತಿನಿತ್ಯ ಸಂಸ್ಕೃತ ಟೆಕ್ಸ್ಟ್ ಬುಕ್ಕು ಓದಬೇಕು, ಪ್ರತಿ ದಿವಸ ಶಬ್ದಗಳನ್ನು ಓದ್ತಾ ಇರಬೇಕು, ಇಲ್ಲದಿದ್ದರೆ ಘಟ್ಟಕ್ಕೆ ಹೋಗ್ತದೆ, ಎಲ್ಲ ಮರೆತು ಹೋಗ್ತದೆ. ಇನ್ನು ನಪುಂಸಕಲಿಂಗ ಶಬ್ದ ಕೊನೆಯ ಭಾಗ. ನಪುಂಸಕಲಿಂಗ ಪದಗಳು ಹೇಗಿರ್ತವೆ? ಸ್ವಲ್ಪ ಬೇರೆ, ಸಾಮಾನ್ಯವಾಗಿ ಅರ್ಧ ಮಕಾರ ಕೊನೆಗೆ ಮ ಅಂತ ಹೇಳಿ ಎಂಡಾಗಿರ್ತದೆ, ಇದು ನಪುಂಸಕಲಿಂಗ ಪದಗಳು. ಪುಸ್ತಕಂ ಪುಸ್ತಕ ಅಂತ ಮೂಲ ಶಬ್ದ, ಅಕಾರ ಅಂತ ನಪುಂಸಕಲಿಂಗ ಅಂತ ಕರಿತೇವೆ, ಪುಸ್ತಕಂ. ವ್ಯಜನಂ ಫ್ಯಾನಿಗೆ ವ್ಯಜನಂ ಅಂತ ಕರಿತೇವೆ. ಹಣ್ಣು ಫಲಂ. ಕೊಡೆ ಛತ್ರಂ ನಪುಂಸಕಲಿಂಗ ಪದ, ಛತ್ರಂ. ದೂರದರ್ಶನಂ ಟಿವಿ, ದೂರದರ್ಶನಂ ನಪುಂಸಕ. ಚಿತ್ರಂ ನಪುಂಸಕಲಿಂಗ ಪದ, ಚಿತ್ರಂ. ಗೃಹಂ ಮನೆ, ಅದು ಕೂಡ ನಪುಂಸಕಲಿಂಗ ಪದ, ಗೃಹಂ. ಕಂದುಕಂ ನೋಡಿ, ಪುಲ್ಲಿಂಗದಲ್ಲಿಯೂ ಉಂಟು ಕಂದುಕ ಅಂತೇಳಿ, ಅದೇ ನಪುಂಸಕಲಿಂಗದಲ್ಲಿಯೂ ನೀವು ಬಳಕೆ ಮಾಡ್ಬೋದು, ಕಂದುಕಂ. ಕೆಲವು ಶಬ್ದಗಳು ಮಾತ್ರ ಹಾಗೆ ಪುಲ್ಲಿಂಗ ನಪುಂಸಕಲಿಂಗದಲ್ಲಿ ಇವೆ. ಮಂದಿರಂ ಗೃಹಂ, ದೇವಾಲಯವೂ ಆಗ್ತದೆ, ಮನೆಗೂ ಮಂದಿರಂ ಅಂತ ಕರಿತೇವೆ, ಮಂದಿರಂ ನಪುಂಸಕಲಿಂಗ ಪದ. ಪುಷ್ಪಂ ಹೂವಿಗೆ ಪುಷ್ಪಂ ನಪುಂಸಕಲಿಂಗ. ಅಂಗಿ ಯುತಕಂ, ಅಂಶುಕಂ ಅಂತ ಕೂಡ ಇದೆ, ಮತ್ತೊಂದು ಶಬ್ದ ಇದೆ ಯುತಕಂ ಅಂಗಿ. ಕೃಷ್ಣಫಲಕಂ ಬ್ಲ್ಯಾಕ್ ಬೋರ್ಡ್ ಅಲ್ವಾ, ಟೀಚರ್ಸ್ ಬರೀತಾರಲ್ವ ಬೋರ್ಡಲ್ಲಿ, ಬ್ಲ್ಯಾಕ್ ಬೋರ್ಡಿಗೆ ಕೃಷ್ಣ ಫಲಕಂ. ಇನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 37 ನಪುಂಸಕಲಿಂಗ ಶಬ್ದಗಳಿವೆ, ಇವುಗಳೇ ಇರುವಂಥದ್ದು. ಇದನ್ನು ನೀವು ಓದಬೇಕು, 5 ಸಲ ಬರೀರಿ, ಕಾಪಿಯಲ್ಲಿ ಕೂಡ ಬರಿಬೇಕು, ಅಭ್ಯಾಸ ಮಾಡಬೇಕು. ನೋಡಿ, ನಪುಂಸಕಲಿಂಗ ಪುಸ್ತಕಂ ಕಲ್ತ್ರಿ. ಪರ್ಣಂ ನಪುಂಸಕಲಿಂಗ ಎಲೆ. ಗೃಹಂ. ವಿಮಾನಂ ನಪುಂಸಕಲಿಂಗ ಶಬ್ದ. ದ್ವಾರಂ ಬಾಗಿಲು, ದ್ವಾರ ಅಂತ ಕರಿತೇವಲ್ಲ ಬಾಗಿಲು, ಕನ್ನಡದಲ್ಲಿ ದ್ವಾರ ಅಂತ, ಸಂಸ್ಕೃತದಲ್ಲಿ ದ್ವಾರಂ ನಪುಂಸಕಲಿಂಗ. ಸೋಪಾನಂ ನಾಮ ಮೆಟ್ಟಿಲು, ಸ್ಟೆಪ್ಸ್ ಇದೆಯಲ್ಲ, ಆ ಸ್ಟೆಪ್ಸಿಗೆ ಸೋಪಾನಂ ನಪುಂಸಕಲಿಂಗ ಪದ. ಫಲಂ. ಪರ್ಣಂ ರಿಪೀಟ್ ಆಗಿದೆ, ಪರ್ಣಂ. ಛತ್ರಂ ಕೊಡೆ. ಕರವಸ್ತ್ರಂ ಹ್ಯಾಂಡ್ ಕರ್ಚೀಫ್ ಅಂತ ಕರಿತೇವಲ್ಲ, ಹ್ಯಾಂಡ್ ಕರ್ಚೀಫಿಗೆ ಕರ ಹೇಳಿದರೆ ಕೈ, ವಸ್ತ್ರಂ ಬಟ್ಟೆ, ಕೈ ಬಟ್ಟೆ ಅಂತ ಕರಿತೇವೆ, ಕರವಸ್ತ್ರಂ. ವಸ್ತ್ರಂ ನಪುಂಸಕಲಿಂಗ. ಯುತಕಂ ಅಂಗಿ ನಪುಂಸಕ. ದಶನಂ ಹೇಳಿದರೆ ಅಗಿಯುವಂಥದ್ದು, ಅಗಿಯುವಂಥದ್ದಕ್ಕೆ, ಜಗಿಯುವುದಕ್ಕೆ ನಾವು ದಶನಂ ಅಂತ ಒಂದು ಪದ ಉಂಟು, ಹಲ್ಲಲ್ಲಿ ಅಗಿಯುವುದಕ್ಕೆ ದಶನಂ. ದಂತಹ ಅಂತ ಹೇಳಿದ್ರೆ ಹಲ್ಲು ಪುಲ್ಲಿಂಗ ಶಬ್ದ, ಅಗಿಯುವುದಕ್ಕೆ, ಜಗಿಯುವುದಕ್ಕೆ ದಶನಂ ಅಂತ ಕರಿತೇವೆ. ನಕ್ಷತ್ರಂ ನಪುಂಸಕಲಿಂಗ ಪದ. ಕಂಕತಂ ಅಲ್ವಾ, ನಿಮ್ಮ ಬಾಚಣಿಕೆ ಕೂಂಬು, ಬಾಚಣಿಕೆಗೆ ಕಂಕತಂ. ಆಭರಣಂ ನಪುಂಸಕಲಿಂಗ, ಆಭರಣಂ.
ಹೀಗೆ ಹೇಳಬೇಕು. ಆಭರಣಂ ಅಂತ ಹೇಳುವ ಶಬ್ದವನ್ನೇ ಹೇಳಬೇಕು. ಅದು ಬಿಟ್ಟು ಆಭರಣ ಅಂತ ಹೇಳಲಿಕ್ಕಿಲ್ಲ ಸಂಸ್ಕೃತದಲ್ಲಿ. ಆಭರಣಂ. ವಾತಾಯನಂ ನಪುಂಸಕ, ಕಿಟಕಿ, ವಿಂಡೋ. ವಾತಾಯನಂ ಎಲ್ಲ ಶಬ್ದಗಳನ್ನು ಓದಬೇಕು. ನೀವು ಪೇಜ್ ನಂಬರ್ 35, 36, 37 ಅಷ್ಟೂ ಪದಗಳನ್ನು ನೀವು 5 ಬಾರಿ ಬರಿಬೇಕು. ಎಕ್ಸಸೈಸ್ ಮಾಡಬೇಕು ಮತ್ತು ಕಾಪಿಯಲ್ಲಿ ಬರೀರಿ, ಓದುವ ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ ಹಿಂದಿನ ತರಗತಿಯಲ್ಲಿ ಕಲಿಸಿದಂತಹ ಫಲಾನಿ, ಶಾಕಾನಿ ತರಕಾರಿಗಳು, ವನ್ಯಮೃಗಗಳು, ಪಕ್ಷಿಗಳು ಮತ್ತು ಪ್ರಾಣಿಗಳು ಇವಿಷ್ಟನ್ನು ಕೂಡ ನೀವು ಪ್ರತಿ ಶಬ್ದವನ್ನು 5 ಬಾರಿ ಬರಿಬೇಕು, ಓದಬೇಕು ಪ್ರತಿನಿತ್ಯ. ಎಲ್ಲ ಅಷ್ಟು ಭಾಗಗಳನ್ನು ಓದಬೇಕು. ಮತ್ತು ನಿಮ್ಮ ಎಸ್ಎ ಎಕ್ಸಾಮಿಗೆ 6 ಪ್ರಾಣಿಗಳು, 6 ಪಕ್ಷಿಗಳು, 6 ಫಲಗಳು ಬರೀಲಿಕ್ಕೆ ಬರ್ತದೆ. ಬರೆದು ಕಲಿಬೇಕು. ಅದಕ್ಕೆ 3 ಮಾರ್ಕ್ ಇರ್ತದೆ, ಇಂಪಾರ್ಟೆಂಟ್. ಅದನ್ನು ಕೂಡ ಇಂದಿನ ತರಗತಿಯ ಪಾಠವನ್ನು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಹಾಗೆ ಪೇಜ್ ನಂಬರ್ 33ಯಲ್ಲಿ ವಾಹನಾನಿ ಅಂತ ಉಂಟು. ಅದು ಸಿಲೆಬಸ್ಸಿಗಿಲ್ಲ, ಅದು ಬೇಡ. ಅದು ಬಿಟ್ಟು ಮತ್ತು ಇಲ್ಲದೆಲ್ಲ ಹಿಂದೆದೆಲ್ಲ ನೀವು ಕಲಿಬೇಕು. ಇದಿಷ್ಟು ಇವತ್ತಿನ ಪಾಠ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಮತ್ತು ನಾಮಪದಗಳು ಅಂತ ಹೇಳಿದರೆ ಏನು ಎನ್ನುವಂಥದ್ದು ಅಭ್ಯಾಸ ಮಾಡಿದ್ದೀರಾ. ಅಭ್ಯಾಸ ಮಾಡಿ ಚೆನ್ನಾಗಿ. ಧನ್ಯವಾದ. ಶುಭಮಸ್ತು.